ಸರ್ ನಮ್ಮ ಹೆಸರು ಸರ್ವೇಶ್ ಅಂತ. ನಮ್ಮ ಊರು ಬಂದು ಗೋಪ್ಸಂದ್ರ, ಆನೇಕಲ್ ತಾಲೂಕು, ಬೆಂಗಳೂರು ಜಿಲ್ಲೆ ಸರ್. ನಾವು ಹುಟ್ಟಿ ಬೆಳೆದಿದ್ದೆಲ್ಲ ಇಲ್ಲೇ ಬೆಂಗಳೂರಲ್ಲೇ. ನಮ್ಮ ತಂದೆಯವರು ಆಗಿನ ಕಾಲದಿಂದನೂ ಕೃಷಿನೇ. ನಮ್ಮ ತಂದೆ ಹೆಸರು ರಾಮಸ್ವಾಮಿ ರೆಡ್ಡಿ ಅಂತ, ನಮ್ಮ ತಾಯಿ ನೀಲಮ್ಮ. ನಮಗೆ ಅಣ್ಣ ಒಬ್ರು ಇದ್ದಾರೆ, ಸತೀಶ್ ಅಂದ್ಬಿಟ್ಟು. 2 ಇಯರ್ಸ್ ಆಯಿತು. 2 ಇಯರ್ಸ್ ಇಂದ ಇದು 3rd ಇಯರ್ ಕ್ರಾಪ್ ಇದು. ನಾವು ಹಿಂಗೆ ಬೇರೆ ಕಡೆಯಿಂದ ನೋಡ್ಕೊಂಡ್ಬಂದು ಇದು ನಾವು ಮಾಡಬೇಕು ಕೃಷಿ ಅಂದ್ಬಿಟ್ಟು ಮಾಡ್ತಾ ಇದ್ದೀವಿ. ಸರ್ ಇದು ನಮ್ಮ ತಂದೆಯವರು ನಮ್ಮ ತಾತ ಕಾಲದಿಂದನೂ ಕೃಷಿನಲ್ಲೇ ಒಂದು 50 ವರ್ಷದಿಂದನೂ ಇದೇ ವ್ಯವಸಾಯನೇ ಮಾಡ್ತಾ ಇರೋದು ಸರ್. ನಾನು IT ಜಾಬ್ ಮಾಡ್ತಾ ಇದ್ದೆ. ರಿಸೈನ್ ಮಾಡಿ ಒಂದು 6 ತಿಂಗಳಾಯ್ತು. ಇದೇ ಮಾಡೋಣ ಕೃಷಿ, ನನಗೆ ವ್ಯವಸಾಯದಲ್ಲಿ ಸ್ವಲ್ಪ ಆಸಕ್ತಿ ಇದೆ. ಅದರಿಂದ ನಾನು ಇದೇ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಸರ್. ಸರ್ ಈಗೆಲ್ಲ ಏನಾಗ್ತಾ ಇದೆ ಅಂದ್ರೆ ಎಲ್ಲ ಈ KDBI ಅದು ಎಲ್ಲ ಜಮೀನು ಅಕ್ವೈಸಿಷನ್ ಮಾಡ್ತಾ ಇದ್ದಾರೆ. ಇವಾಗ ಆ ಥರ ಮಾಡೋದ್ರಿಂದ ನಮಗೆ ಅದರಲ್ಲಿ ಏನು ಇದಿಲ್ಲ. ಮುಂದಿನ ಪೀಳಿಗೆಯಲ್ಲಿ ವ್ಯವಸಾಯ ಅನ್ನೋದೇ ಹೋಗ್ಬಿಟ್ರೆ ಯಾರು ಮಾಡೋಕ್ಕಾಗಲ್ಲ ಸರ್. ಅದರಿಂದ ನಾವು ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ ಅಂತ, ನಮಗೂ ವ್ಯವಸಾಯದಲ್ಲಿ ಸ್ವಲ್ಪ ಆಸಕ್ತಿ ಇದೆ. ಅದರಿಂದ ನಾವು ಅದರಲ್ಲೇ ಕಂಟಿನ್ಯೂ ಮಾಡಿಕೊಂಡು ನಾವು ಕೆಲ್ಸಕ್ಕೆ ಹೋಗೋದ್ರಿಗಿನ್ನ ಇನ್ನೂ ಎರಡಷ್ಟು ಸಂಪಾದನೆ ಮಾಡ್ತಾ ಇದ್ದೀವಿ. ಅದರಿಂದ ಇದನ್ನೇ ಮಾಡ್ಕೊಂಡು ಹೋಗೋಣ ಅಂತ ಮಾಡ್ತಾ ಇದ್ದೀವಿ ಸರ್. ಸರ್ ಫುಲ್ಲು ಇದು ಫಸ್ಟು ನಾವು ಉಳುಮೆ ಮಾಡ್ಕೊಬೇಕು. 5 ನೇಗ್ಲಲ್ಲಿ ಉಳುಮೆ ಮಾಡಿ ಆಮೇಲೆ ನಾವು ರೋಟ್ರಿ ಇದು ಮಾಡಿ ಬೆಡ್ ಸಿಸ್ಟಮ್ ಮಾಡ್ಕೊಬೇಕು. ಬೆಡ್ ಸಿಸ್ಟಮ್ ಮಾಡಿ ನಾವು ಪೋಲು ನಾಟಿ ಮಾಡ್ಕೊಬೇಕು. ಪೋಲ್ ನಾಟಿ ಮಾಡ್ಕೊಂಡು ಆಮೇಲೆ ನಾವು ಪ್ಲಾಂಟೇಶನ್ ಮಾಡ್ಬೇಕು ಸರ್. ನಾವು ಇದೀಗ 2 ಎಕರ್ಸ್ ಇದೆ ಸರ್. ನಾವು 1 ಎಕರ್ ಎಕ್ಸ್ಟೆಂಡ್ ಮಾಡಿದೀವಿ ಆ ಕಡೆ. ನೆಕ್ಸ್ಟ್ 6 ಮಂತ್ಸ್ಗೆ ಅದನ್ನು ಕ್ರಾಪು ಸ್ಟಾರ್ಟ್ ಆಗುತ್ತೆ ಸರ್. ಸೂಕ್ತವಾಗಿ ಎಲ್ಲಾ ಕಡೆನೂ ಇದು ಬೆಳಿಬೋದು ಸರ್. ಬಟ್ ಏನಂದ್ರೆ ಸ್ವಲ್ಪ ತೇವಾಂಶ ಕಮ್ಮಿ ಇರಬೇಕು, ಬಿಸಿಲು ಕಮ್ಮಿ ಇರ್ಬೇಕು ಸರ್. ಒಂದು 40 ಬಿಲೋ ಇರ್ಬೇಕು ಸರ್. 40 ಅಬೋವ್ ಆದ್ರೆ ಅದು ಬೆಳೆಯಕ್ಕೆ ಕಷ್ಟ ಆಗುತ್ತೆ ಸರ್. ಗೊಬ್ಬರ ಬಂದು ನಾವು ಎಲ್ಲ ಕೊಟ್ಟಿಗೆ ಗೊಬ್ಬರ ನಿಂತೀವಿ, ಹಸು ಗೊಬ್ಬರ, ಕುರಿ ಗೊಬ್ಬರ, ಮೇಕೆ ಗೊಬ್ಬರ, ಕೋಳಿ ಗೊಬ್ಬರ, ಆರ್ಗ್ಯಾನಿಕ್ ಅಲ್ಲೇ ನಾವು ಮಾಡಿ ಬೆಳಿತಾ ಇದೀವಿ ಸರ್. ಸರ್ ಇದು ರೋಗ ಅಂದ್ರೆ 2 ರೋಗ ಬರುತ್ತೆ. ಒಂದು ಫಂಗಸ್ ಬರುತ್ತೆ, ತೇವಾಂಶ ಜಾಸ್ತಿ ಯಥೇಚ್ಛವಾಗಿ ತೇವ ಆದ್ರೆ. ಅದು ಬಿಟ್ರೆ ಇನ್ನೊಂದು ಈ ಫ್ರೂಟ್ ಫ್ಲೈ ಅಂತ ಬರುತ್ತೆ. ಅದು ಟ್ರ್ಯಾಪ್ ಇರುತ್ತೆ, ಫ್ರೂಟ್ ಫ್ಲೈ ಟ್ರ್ಯಾಪ್. ಅದು ನಾವು ಅಳವಡಿಸ್ಕೊಂಡು ನಿಯಂತ್ರಣದಲ್ಲಿ ಇಟ್ಕೊಬೋದು ಸರ್. ಸರ್ ಇದು 1 ಎಕರೆಗೆ 500 ಕಂಬ ಬೇಕಾಗುತ್ತೆ. ನಾವು ಇದು ಬಂದು 2 ಮೆಥಡ್ ಆಗುತ್ತೆ. ಇದೊಂದು ಫೋಲ್ ಸಿಸ್ಟಮ್ ಅಂತ ಇರುತ್ತೆ, ಟ್ರೈಲಿಸ್ ಸಿಸ್ಟಮ್ ಅಂತ ಇರುತ್ತೆ. ನಾವು ಹಾಕಿರೋದು ಟ್ರೈಲಿಸ್ ಸಿಸ್ಟಮ್ ಇದು. ಇದರಲ್ಲಿ ಏನಾಗುತ್ತೆ ಅಂದ್ರೆ ಸ್ವಲ್ಪ ಗಿಡ ಒಂದು 1000 ಗಿಡ ಜಾಸ್ತಿ ನಾಟಿ ಮಾಡಬೇಕಾಗುತ್ತೆ. ಫೋಲ್ ಸಿಸ್ಟಮ್ ಆದ್ರೆ ಸ್ವಲ್ಪ ಇನ್ನೊಂದು 1000 ಗಿಡ ಕಮ್ಮಿ ಪ್ಲಾಂಟೇಶನ್ ಆಗುತ್ತೆ ಸರ್. ಇದು ಒಂದು 20 ಮೇಲೆ ಇದೆ ಸರ್. ಬಟ್ ನಮ್ಮ ಕಡೆ ನಾವು 2 ತಳಿ ಆಯ್ಕೆ ಮಾಡ್ಕೊಂಡಿದ್ದೀವಿ ಸರ್. ಇದು ತಾಯ್ವಾನ್ ಪಿಂಕ್ ಅಂತ ಮತ್ತೆ ಸಿ ವೆರೈಟಿ ಅಂತ 2 ನಮ್ಮ ಇದರಲ್ಲಿ ಇದೆ ಸರ್. ಸರ್ ಇದು ಕಾರ್ಮಿಕರಂದ್ರೆ ಇದೇನಿದೆ ಸ್ಟೆಮ್ ಇದು ಜಾಸ್ತಿ ಬರುತ್ತೆ. ಇದು ಸೀಸನ್ ಎಂಡಿಂಗ್ ಅಲ್ಲಿ ನಾವು ಇದನ್ನ ಗ್ರೂಮಿಂಗ್ ಮಾಡ್ತೀವಿ ಸರ್. ಆಗ ಸ್ವಲ್ಪ ಯಥೇಚ್ಛವಾಗಿ ಕಾರ್ಮಿಕರು ಬೇಕಾಗುತ್ತೆ. ಅದಾದ್ಮೇಲೆ ನಾವು ಕಾಯಿ ಹಣ್ಣು ಕಟ್ ಮಾಡಿದಾಗ ಒಂದು 2 ಟನ್ 3 ಟನ್ ಆ ತರ ಬಂದಾಗ ನಮ್ಗೆ ಲೇಬರ್ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಸರ್. ಇದು ಔಷಧಿ ಅಂದ್ರೆ 1 ತಿಂಗಳಿಗೆ 2 ತಿಂಗಳಿಗೆ 1 ಟೈಮ್ ಸ್ಪ್ರೇ ಮಾಡಿದ್ರೆ ಸಾಕು ಸರ್. ಅದು ಫಂಗಸ್ ಅಂತ ಬರುತ್ತೆ, ಆ ಕೊಳೆ ರೋಗಕ್ಕೆ ಮಾತ್ರ ನಾವು ಸಿಂಪಡಣೆ ಮಾಡ್ಕೊಂತೀವಿ ಸರ್. ಇದು ನಾವು 1 ಎಕರೆಗೆ 3000 ಸಸಿ ನಾಟಿ ಮಾಡಿದ್ದೀವಿ ಸರ್. ಅದು ನಾವು ಪ್ಲಾಂಟೇಶನ್ ಮಾಡಿದಾಗ 50 ರೂಪಾಯಿ ಒಂದು ಸಸಿ ಇದ್ದು ಸರ್. ಈಗ ಎಲ್ಲ ರೇಟ್ ಸ್ವಲ್ಪ ಕಮ್ಮಿ ಆಗಿದೆ. ಯಾಕಂದ್ರೆ ಸ್ವಲ್ಪ ಬೆಳೆಯೋರು ಜನಸಂಖ್ಯೆ ಸ್ವಲ್ಪ ಜಾಸ್ತಿ ಆಗಿರೋದ್ರಿಂದ ಈಗ ಸ್ವಲ್ಪ ರೇಟ್ ಡೌನ್ ಆಗಿದೆ ಸರ್. ಒಂದು 35 ರೂಪಾಯಿಗೆ ನಮಗೆ ಸಸಿ ಸಿಗುತ್ತೆ ಸರ್. ಇದು ವಾತಾವರಣ ನಮಗೆ ಯಥೇಚ್ಛವಾಗಿ ಬಿಸಿಲು ಇರಬಾರ್ದು, ಜಾಸ್ತಿ ಮೋಡನೂ ಇರಬಾರ್ದು ಸರ್. ಒಂದು ನಾರ್ಮಲ್ ಆಗಿ ಟೆಂಪ್ರೇಚರ್ ಒಂದು 30 ಅಬೋವ್ 35 ಒಳಗಡೆ ಇದ್ರೆ ನಮಗೆ ಸೂಕ್ತವಾದ ಇದಾಗುತ್ತೆ ಸರ್. ಸರ್ ಇದು 1 ಎಕರೆಗೆ ಬಂದು ನಾವು ಪ್ಲಾಂಟೇಶನ್ ಮಾಡಿದಾಗ 7 ಲಕ್ಷದಿಂದ 8 ಲಕ್ಷ ಆಗಿದೆ ಸರ್. ಈಗ ಇದರಲ್ಲಿ ಸ್ವಲ್ಪ ಜಾಸ್ತಿ ಆಗ್ಬೋದು, ಎಲ್ಲ ಕಾಸ್ಟ್ ಜಾಸ್ತಿ ಆಗಿರುತ್ತೆ. ಅದರಿಂದ ಒಂದು 8 ಲಕ್ಷ ಖರ್ಚು ಬರುತ್ತೆ ಸರ್. ಫಸ್ಟ್ ಟೈಮ್ ಇನ್ವೆಸ್ಟ್ಮೆಂಟು ನಮಗೆ 8 ಲಕ್ಷ ಬರುತ್ತೆ. ಆಮೇಲೆ 2ನೇ ವರ್ಷದಿಂದ ನಮಗೆ ಖರ್ಚೇನು ಬರಲ್ಲ. 1 ಲಕ್ಷ 1.5 ಲಕ್ಷ ಇದ್ರೆ ಸಾಕು ನಮಗೆ 2ನೇ ವರ್ಷದಿಂದ ನಮಗೆ ಖರ್ಚಿಗೆ ಸರ್. ಇದು ಒಂದು ಟೈಮ್ಗೆ ನಮಗೆ ಮೇನಲ್ಲಿ ಸ್ಟಾರ್ಟ್ ಆಗುತ್ತೆ. ಆಗ ಸ್ಟಾರ್ಟ್ ಆದಾಗ ಒಂದು ಎಕರೆಗೆ ಒಂದು 6 ರಿಂದ 7 ಟನ್ನು ಬರುತ್ತೆ ಸರ್. ಅದೇ ತರ ಇದು 9 ಬ್ಯಾಚ್ ಬರ್ತಾ ಇರುತ್ತೆ ಕಂಟಿನ್ಯೂಸ್ ಆಗಿ. ಒಂದೊಂದು ಬ್ಯಾಚ್ ಅಲ್ಲಿ ಒಂದೊಂದ್ ತರ ವೇರಿಯೇಷನ್ ಆಗುತ್ತೆ ಪ್ರೊಡಕ್ಷನ್. ಒಂದ್ ಟೈಮು ಇಲ್ಲ 5 ಟನ್ ಆಗ್ಬೋದು, ಇಲ್ಲ 10 ಟನ್ ಆಗ್ಬೋದು, ಆ ತರ ವೇರಿಯೇಷನ್ ಆಗ್ತಾ ಇರುತ್ತೆ ಸರ್. ಸರ್ ಇದು ನಾವು ಒಣಗೆ ಹಿಂಡಿ ಬೇವಿನ ಹಿಂಡಿ ಹಾಕಿದೀವಿ. ಲಾಸ್ಟ್ ಟೈಮು ನಾವು 2 ಟನ್ನು ಹಾಕಿದೀವಿ ಸರ್. ಸರ್ ಇದು ಎಲ್ಲರೂ ಬೆಳಿಬೋದು ಸರ್. ಇದೇನು ಒಂಥರ ಯಾವ ತರ ಅಂದ್ರೆ ಈ ಕಳ್ಳಿ ಜಾತಿಗೆ ಸಂಬಂಧಪಟ್ಟ ತರ ಇದು. ಏನು ಇದಕ್ಕೆ ರೋಗ ಅನ್ನೋದು ಕಮ್ಮಿ.
ಎಲ್ಲಾರು ಬೆಳಿಬೋದು. ಬಟ್ ಯಥೇಚ್ಛವಾಗಿ ಬೆಳಿದಿರಾ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಬೆಳ್ಕೊಂಡು ಅದು ಇದ್ ಮಾಡ್ಬೋದು. ಮುಂಚೆ ಏನಂದ್ರೆ ಒಂದು 2 ವರ್ಷ ಮುಂಚೆ ಸ್ವಲ್ಪ ಮಾರ್ಕೆಟಿಂಗ್ ಜಾಸ್ತಿ ಇತ್ತು. ಇವಾಗ ಸ್ವಲ್ಪ ಕಮ್ಮಿ ಆಗಿದೆ. ಪ್ರೊಡಕ್ಷನ್ ಸ್ವಲ್ಪ ಜಾಸ್ತಿ ಆಗಿರೋದ್ರಿಂದ. ಬಟ್ ಮಾಡ್ಬೋದು ಸರ್, ಇದು ಏನ್ ತೊಂದ್ರೆ ಇಲ್ಲ. ಯಾರ್ ಬೇಕಾದ್ರೂನು ಮಾಡ್ಬೋದು. ಬಟ್ ಈ ಜಾಸ್ತಿ ಬಿಸ್ಲಿರೋ ಕಡೆ ಆಗಲ್ಲ. ಜಾಸ್ತಿ ಮಳೆ ಇರೋ ತೇವಾಂಶ ಜಾಸ್ತಿ ಇರೋ ಕಡೆನೂನು ಸ್ವಲ್ಪ ಕಷ್ಟ. ಈಗ ಕರ್ನಾಟಕದಲ್ಲಿ ಎಲ್ಲಾ ಕಡೆನೂನು ಇದು ಬೆಳೀತಾ ಇದಾರೆ ಸರ್. ಆಲ್ಮೋಸ್ಟ್ ಎಲ್ಲಾ ಕಡೆನೂನು ನಮ್ಮ ಬೆಂಗಳೂರಲ್ಲಿ, ನಮ್ಮ ಕರ್ನಾಟಕದಲ್ಲಿ ಎಲ್ಲಾ ಕಡೆನೂನು ಎಲ್ಲಾ ಮೂಲೆಯಲ್ಲೂ ಈಗ ಬೆಳೀತಾ ಇದಾರೆ. ನಮ್ ಸರ್ವೇಶ್ ಬಂದು ನಮ್ ಬ್ರದರ್ ಆಗ್ಬೇಕು. ಬಂದು ಇದು ಡ್ರ್ಯಾಗನ್ ಫ್ರೂಟ್ ಬಂದು ಕೆಲವ್ರೆಲ್ಲಾನು ಪೋಲ್ ಸಿಸ್ಟಮ್ ಮಾಡ್ತಾ ಇದ್ದಾರೆ, ಮತ್ತೆ ಟ್ರೆಲಿ ಸಿಸ್ಟಮ್ ಮಾಡ್ತಾ ಇದ್ದಾರೆ. ಏನಂದ್ರೆ ಪೋಲ್ ಸಿಸ್ಟಮ್ಗೂ ಟ್ರೆಲಿ ಸಿಸ್ಟಮ್ಗೂ ಜಾಸ್ತಿ ವ್ಯತ್ಯಾಸ ಇದೆ. ಈ ಪೋಲ್ ಸಿಸ್ಟಮ್ ಬಂದು ಒಂದ್ ಪೋಲ್ಗೆ 4 ಗಿಡ ಹಾಕ್ತಾರೆ. ನಾವೇನ್ ಮಾಡಿದೀವಿ, ಟ್ರೆಲಿ ಸಿಸ್ಟಮ್ ಹಾಕಿದೀವಿ. ಈ ಟ್ರೆಲಿ ಸಿಸ್ಟಮ್ ಹಾಕಿರೋದ್ರಿಂದ ಏನಂದ್ರೆ ವ್ಯತ್ಯಾಸ ಅದಕ್ಕೂ ಇದಕ್ಕೂ, ಈ ಟ್ರೆಲಿ ಸಿಸ್ಟಮ್ಗೆ ಬಂದು ಪೋಲ್ ಸಿಸ್ಟಮ್ ಅಲ್ಲಿ 2 acres ಅಲ್ಲಿ ಹಾಕೋ ಪ್ಲಾಂಟೇಶನ್ ನ ನಾವು 1 acre ಅಲ್ಲಿ ಟ್ರೆಲಿ ಸಿಸ್ಟಮ್ ಅಲ್ಲಿ ಹಾಕೊಬಹುದು. ಏನಂದ್ರೆ ಟ್ರೆಲಿ ಸಿಸ್ಟಮ್ಗೂ ಪೋಲ್ ಸಿಸ್ಟಮ್ಗೂ ಏನ್ ವ್ಯತ್ಯಾಸ ಅಂದ್ರೆ, ಈಲ್ಡ್ ಸ್ವಲ್ಪ ಪೋಲ್ ಸಿಸ್ಟಮ್ ಅಲ್ಲಿ ಆದ್ರೆ ಕಮ್ಮಿ ಆಗುತ್ತೆ. ಟ್ರೆಲಿ ಸಿಸ್ಟಮ್ ಅಲ್ಲಿ ಪ್ಲಾಂಟೇಶನ್ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಆಗುತ್ತೆ. ನಾವು ಏನ್ ಮಾಡಿದೀವಿ ಅಂದ್ರೆ, ಈ ಪೋಲ್ ಸಿಸ್ಟಮ್ಗೂ ಈ ಗಿಡದಿಂದ ಗಿಡಗೆ ನಾವು ಈ ಟ್ರೆಲಿ ಸಿಸ್ಟಮ್ ಅಲ್ಲಿ 2 feet ವಿಡ್ತ್ ಕೊಟ್ಟಿದೀವಿ. ಜಿಗ್ಜಾಗ್ ಟೈಪ್ ಅಲ್ಲಿ ಹಾಕಿದೀವಿ. ಆ ಜಿಗ್ಜಾಗ್ ಟೈಪ್ ಅಲ್ಲಿ ಹಾಕಿರೋದ್ರಿಂದ ಏನಾಗುತ್ತೆ ಅಂದ್ರೆ, ಪೋಲ್ ಸಿಸ್ಟಮ್ಗೆ ಬಂದು 4 ಪ್ಲಾಂಟೇಶನ್ ಒಂದೇ ಹತ್ರ ಇರೋದ್ರಿಂದ ರೂಟ್ ಡೆವಲಪ್ಮೆಂಟ್ಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಟ್ರೆಲಿ ಸಿಸ್ಟಮ್ ಅಲ್ಲಿ ಏನ್ ಮಾಡಿದೀವಿ ಅಂದ್ರೆ, 2 feet ವಿಡ್ತ್ ಇರೋದ್ರಿಂದ ಆ ರೂಟ್ ಸಿಸ್ಟಮ್ಗೆ ಅದಕ್ಕೆ ಸಾಯಿಲ್ ಎಲ್ಲಿ ಬೇಕೋ ಅಲ್ಲಿ ಸಿಗುತ್ತೆ. ರೂಟ್ ಡೆವಲಪ್ಮೆಂಟ್ಗೆ ಏನ್ ತೊಂದರೆ ಆಗಲ್ವಾ. ಅದರಿಂದ ಏನಾಗುತ್ತೆ ಅಂದ್ರೆ ಈಲ್ಡ್ನು ಸ್ವಲ್ಪ ಇನ್ಕ್ರೀಸ್ ಆಗುತ್ತೆ. ಈ ಪೋಲ್ ಸಿಸ್ಟಮ್ ಆದ್ರೆ 4 ಗಿಡ ಹಾಕ್ತಾರೆ. ಹೆಂಗೆ ಅಂದ್ರೆ, ಇವು 2 ಇದೆ ಇಲ್ಲಿ, ಈ ಕಡೆ ಒಂದ್ ಹಾಕ್ತಾರೆ, ಈ ಕಡೆ ಒಂದ್ ಹಾಕ್ತಾರೆ. ಪೋಲ್ ಸಿಸ್ಟಮ್ 4 ಗಿಡ ಆಗುತ್ತೆ. ನಾವೇನ್ ಮಾಡಿದೀವಿ ಅಂದ್ರೆ ಟ್ರೆಲಿ ಸಿಸ್ಟಮ್ ಹಾಕಿದೀವಿ. ಗಿಡ ಪೋಲ್ ಹತ್ರ 2 ಹಾಕಿದೀವಿ. ಇದು ಡಿಸ್ಟೆನ್ಸ್ 1.5 ಇಂದ 2 feet ಕೊಟ್ಟಿದೀವಿ. ಈ 2 feet ಏನಾಗುತ್ತೆ ಅಂದ್ರೆ, ಈ ಪೋಲ್ ಸಿಸ್ಟಮ್ ಇರೋದ್ರಿಂದ 4 ಗಿಡನು ಒಂದೇ ಇರೋದ್ರಿಂದ ರೂಟ್ ಎಲ್ಲಾನು ಒಂದೇ ಹತ್ರ ಇರುತ್ತೆ. ಈ ಏನ್ ಇವಾಗ ನಾವು ಇಲ್ಲಿ ಟ್ರೆಲಿ ಸಿಸ್ಟಮ್ ಮಾಡಿದೀವಿ, ಇದು ರೂಟ್, ಈ ರೂಟ್ ಹೋಗೋದಕ್ಕೂ ಸ್ಪೇಸ್ ಇದೆ, ಈ ಗಿಡದ್ದು ರೂಟ್ ಹೋಗೋದಕ್ಕೂ ಸ್ಪೇಸ್ ಇದೆ. ಈ ಗಿಡಕ್ಕೂ ಆ ಗಿಡಕ್ಕೂ ನಾವ್ ಏನು ಗೊಬ್ಬರ ಅದು ಏನ್ ಕೊಟ್ಟಿರ್ತೀವಿ, ಎಲ್ಲಾ ಗಿಡಕ್ಕೂ ಈಕ್ವಲ್ ಆಗಿ ಅದು ತಗೊಳಕ್ಕೆ ಹೆಲ್ಪ್ ಆಗುತ್ತೆ. ಅದೊಂದು ಬೆನಿಫಿಟ್ ಇದೆ ಏನು ಪೋಲ್ ಸಿಸ್ಟಮ್ಗೂ ಇದಕ್ಕೂ. ಈ ಪ್ಲಾಂಟೇಶನ್ ಏನ್ ಜಾಸ್ತಿ ಬೀಳುತ್ತೋ ಅವಾಗ ಈಲ್ಡ್ ಇನ್ಕ್ರೀಸ್ ಆಗೇ ಆಗುತ್ತೆ. ಪ್ಲಾಂಟ್ ಯಾವಾಗ ಜಾಸ್ತಿ ಆಗುತ್ತೆ ಅದು ನಾವು ಆಟೋಮೆಟಿಕ್ ಆಗಿ ಇನ್ಕ್ರೀಸ್ ಆಗೇ ಆಗುತ್ತೆ. ಅದು ಆ ತರ. ಇವಾಗ ಡ್ರಿಪ್ ನಾವು ಏನ್ ಮಾಡಿದೀವಿ ಅಂದ್ರೆ, ಇನ್ನರ್ ಡ್ರಿಪ್ ಹಾಕೊಂಡಿದೀವಿ. 2 ಕಡೆನೂ ಇದೆ ಇವಾಗ. ಆ 2 ಕಡೆನೂ ಇರೋದಕ್ಕೆ ಎರಡೂನು ವಾಟರ್ ಎರಡಕ್ಕೂ ಈಕ್ವಲ್ ಆಗಿ ಮೇಂಟೈನ್ ಆಗುತ್ತೆ ಏನೋ ಈ ಪೋಲ್ ಸಿಸ್ಟಮ್ ಅಲ್ಲಾದ್ರೆ. ರಿಂಗ್ ಸಿಸ್ಟಮ್ಗಾದ್ರೆ ಈ ತರ ಆಗಕ್ಕಾಗಲ್ಲ. ಪೋಲ್ ಸಿಸ್ಟಮ್ ಅಲ್ಲಿ ನಾವು ನಮ್ದು ಆಲ್ರೆಡಿ ಒಂದು 2 ಬೋರ್ವೆಲ್ ಇದೆ, ಕೃಷಿ ಹೊಂಡನೂ ಇದೆ. ನಾವು ಅದರಿಂದ ಇದಕ್ಕೆ ಡ್ರಿಪ್ ಇರಿಗೇಷನ್ ಅಲ್ಲಿ ನಾವು ಸಮ್ಮರ್ ಅಲ್ಲಿ ಸ್ವಲ್ಪ ಜಾಸ್ತಿ ಕೊಡ್ತೀವಿ, 4 ಡೇಸ್ಗೆ 5 ಡೇಸ್ಗೆ. ಅದೇ ಈ ರೈನಿಂಗ್ ಸೀಸನ್ ಅಲ್ಲಾದ್ರೆ ರೈನ್ ಇಲ್ಲ ಅಂದ್ರೆ 1 ವೀಕ್ 15 ಡೇಸ್ಗೆ ಒಂದು ಟೈಮ್ ನೀರು ಕೊಡ್ತೀವಿ ಅಷ್ಟೇ ಇದಕ್ಕೆ. ಸರ್ ಪಾಲಿ ಹೌಸ್ ಅಲ್ಲಿ ಇದಕ್ಕೆ ಸ್ವಲ್ಪ ಜಾಸ್ತಿ ನೆರಳಿದ್ರೇನು ಕಾಯಿ ಬರಲ್ಲ, ಜಾಸ್ತಿ ಬಿಸಿಲಿದ್ರೇನು ಕಾಯಿ ಬರಲ್ಲ. ಕಾಯಿ ಬಂದ್ರೇನು ಈಲ್ಡ್ ಕಮ್ಮಿ ಆಗುತ್ತೆ, ಕಾಯಿ ಸೈಜ್ ಬರಲ್ಲ. ಆ ತರ ಇದೆ ಸರ್ ಇದು. ಮತ್ತೆ ಇದಕ್ಕೆ ಸಪೋರ್ಟಿಂಗು ಇರಬಾರ್ದು ಜಾಸ್ತಿ. ಸಪೋರ್ಟಿಂಗ್ ಇದ್ದಷ್ಟು ನಮ್ಗೆ ಎಷ್ಟು ಹೈಟ್ ಬೇಕೋ ಅಷ್ಟು ಹೈಟ್ ಬೆಳ್ಕೊಂಡು ಹೋದ್ರೆ ಅದು ಕಾಯಿ ಬರಲ್ಲ. ಏನು ಅದು ನಮ್ದು ಏನಿದೆ, ನಮ್ದು ಯಾವ ಲೆವೆಲ್ಗೆ ನಾವು ಪೋಲ್ ಹಾಕೊಂಡಿರ್ತೀವಿ ಆ ಲೆವೆಲ್ಗೆ ಅದನ್ನ ಒಂದು ಸ್ಟೆಂಪ್ ಬಿಟ್ಟಿರ್ತೀವಲ್ವಾ, ಅದನ್ನ ಕಟ್ ಮಾಡ್ಕೊಂಡ್ರೆ ಅದು ಅಲ್ಲೇ ಬ್ರಾಂಚಸ್ ಬರುತ್ತೆ, ಅಲ್ಲೇ ಕಾಯಿ ಬರುತ್ತೆ. ಅದೇ ನಾವು ಎಷ್ಟು ಹೈಟ್ ಬೇಕೋ ಅಷ್ಟು ಹೈಟ್ ಬೆಳೆಸ್ಕೊಂಡು ಹೋಗ್ತಾ ಇದ್ರೆ ಕಾಯಿ ಬರಲ್ಲ. ಅದು ಮೇಲೆ ಒಂದು ಸ್ಟೆಮ್ ಏನು ಬಿಟ್ಟಿರ್ತೀವೋ ಅದು ಒಂದು ಲೆವೆಲ್, ನಮ್ಗೆ ಯಾವ ಪೋಲ್ ಯಾವ ಲೆಂತ್ಗೆ ನಾವು ಇದು ಮಾಡ್ಕೊಂಡಿರ್ತೀವೋ ಅಲ್ಲಿ ಕಟ್ ಮಾಡ್ಕೊಬೇಕು ಅದನ್ನ. ಆವಾಗ ಬ್ರಾಂಚಸ್ ಬಂದಾಗ ಅದರಲ್ಲೇ ನಮ್ಗೆ ಕಾಯಿ ಬರೋದು. ಸರ್ ಲೈಟಿಂಗ್ ಅಂದ್ರೆ ಇದು ಬಂದು ನವೆಂಬರ್ಗೆ ಸೀಸನ್ ಎಂಡಿಂಗ್ ಸರ್. ಮೇ ಇಂದ ನವೆಂಬರ್ಗೆ ಎಂಡಿಂಗ್ ಆಗೋಗ್ಬಿಡುತ್ತೆ ಸೀಸನ್ ಇರೋದು, ಅದೇ ಡ್ರ್ಯಾಗನ್ ಇರೋದು. ಇದು ಏನ್ ನಾವು ಅಕ್ಟೋಬರ್ ಎಂಡಿಂಗ್ ಅಲ್ಲಿ ಲೈಟಿಂಗ್ ಹಾಕಿದೀವಿ. ಈ ಲೈಟಿಂಗ್ ಹಾಕಿರೋದ್ರಿಂದ ನಮ್ಗೆ ಇವಾಗ ಏನ್ ಕಾಣಿಸ್ತಾ ಇದೆ ಇದೆಲ್ಲ ಅನ್ಸೀಸನ್, ಅಂದ್ರೆ ಇವಾಗ ಅನ್ಸೀಸನ್ ಇದು ಲೆಕ್ಕ. ಅನ್ಸೀಸನ್ ಅಲ್ಲಿ ಇವಾಗ ಇದು ಕ್ರಾಪ್ ಬಂದಿರೋದು. ಇದು ರೋಗ ಅಂದ್ರೆ ಇದು ತೇವಾಂಶ ಜಾಸ್ತಿ ಆದಾಗ ಬಂದು ಫಂಗಸ್ ಅಂತ ಬರುತ್ತೆ. ಇದು ಏನಿದೆ ಈ ಸ್ಟೆಮ್ ಅಲ್ಲಿ ಈ ರೆಸ್ಟ್ ಟೈಪ್ ಬರುತ್ತೆ, ಅದೊಂದು. ಪ್ಲಸ್ ಇನ್ನೊಂದು ಏನಂದ್ರೆ, ಈ ಬಿಸಿಲು ಜಾಸ್ತಿ ಆದಾಗ ಸನ್ಬರ್ನ್ ಅಂತ ಆಗುತ್ತೆ. ಇದು ಎಲ್ಲೋ ಮೇಲೆ ಎಲ್ಲೋ ಇಶ್ ಬರುತ್ತೆ, ಅದು ಮೇನ್ ಪ್ರಾಬ್ಲಮ್ ಸರ್. ಅದು ನಾವು ಮೇಂಟೆನೆನ್ಸ್ ಯಾವ ರೀತಿ ಮಾಡ್ಕೊಂಡು ಹೋಗ್ತೀವೋ ಆ ರೀತಿ. ಒಂದು 7 years 8 years ಅಂತಾರೆ, 10 years ಅಂತಾರೆ. ಆದ್ರೆ ಅದು ನಾವು ಮೇಂಟೆನೆನ್ಸ್ ಮೇಲೆ ಹೋಗುತ್ತೆ ಸರ್. ಅದು ನಾವು ಯಾವ ತರ ಪೋಷಕಾಂಶದಿಂದ ಬೆಳೆಸ್ತೀವೋ ಅದ್ರ ಮೇಲೆ ಡಿಪೆಂಡ್ ಅಪಾನ್ ಆಗುತ್ತೆ ಸರ್. ಅದು ಅಂದ್ರೆ ಅದು ಕಲರ್ ನಮ್ಗೆ ಯಾವ ರೀತಿ ಕಲರ್ ಕಾಣಿಸುತ್ತೋ ಅದು ಮಾರ್ಕೆಟಿಂಗ್ಗೆ. ಜಾಸ್ತಿ ಕಲರ್ ಆದ್ರೆ ಸ್ವಲ್ಪ ರೇಟ್ ಡೌನ್ ಇರುತ್ತೆ. ನಾವು ಸ್ವಲ್ಪ ಲೈಟ್ ಕಲರ್ ಕಾಣಿಸಿದ್ರೆ ನಾವು ಕಟ್ ಮಾಡ್ತೀವಿ. ಕಟ್ ಮಾಡಿದಾಗ ಅಲ್ಲಿ ಸ್ವಲ್ಪ 10 ರೂಪಾಯಿ ಜಾಸ್ತಿ ಇರುತ್ತೆ ಅದು, ಯಾಕಂದ್ರೆ ಕೀಪಿಂಗ್ ಕ್ವಾಲಿಟಿ ಸ್ವಲ್ಪ ಇರುತ್ತೆ. ಅದಕ್ಕೋಸ್ಕರ ಅದನ್ನ ನಾವು ಸ್ವಲ್ಪ ಲೈಟ್ ಕಲರ್ ಬಂದಾಗೆ ಕಟ್ ಮಾಡ್ತೀವಿ ಸರ್. ಮಾರ್ಕೆಟಿಂಗ್ ಅಂದ್ರೆ ನಮ್ಗಿಲ್ಲೇ ಫ್ರೂಟ್ ಮಾರ್ಕೆಟ್ ಇದೆ ಉಸ್ಕೂರಲ್ಲಿ, ಅಲ್ಲಿಗೆ ಹಾಕ್ತಿವಿ.
ಅಲ್ಲಿ ಏನಾದರೂ ಸ್ವಲ್ಪ ಜಾಸ್ತಿ ನಮಗೆ ಸ್ವಲ್ಪ ಕಮ್ಮಿ ಕಾಣಿಸೋದಾದ್ರೆ ನಮಗೆ ಬೇರೆ ಕಸ್ಟಮರ್ಸ್ ಇದ್ದಾರೆ. ನಾವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರ ಮುಖಾಂತರ ಬಂದಿಲ್ಲೇ ಅವ್ರು ಪರ್ಚೇಸ್ ಮಾಡ್ಕೊಂಡು ಹೋಗ್ತಾರೆ ಸರ್ ಅದು. ಅವ್ರಿಗೆ ಏನು ರೇಟು ನಮ್ದು ಫಿಕ್ಸ್ ಮಾಡಿರ್ತೀವೋ ಆ ರೇಟ್ ಇಲ್ಲೇ ಅವ್ರಿಗೆ ಅಮೌಂಟ್ ಕೊಟ್ಬಿಟ್ಟು ತಗೊಂಡೋಗ್ತಾರೆ. ಸರ್ ಇದು ಮೇ, ಜೂನಲ್ಲಿ ಸ್ವಲ್ಪ ಇರುತ್ತೆ. ಅದು ಬಿಟ್ಟರೆ ನೆಕ್ಸ್ಟು ಈ ಸೀಸನ್ ಎಂಡಿಂಗ್ ಆಗ್ತಾ ಆಗ್ತಾ ಇರುತ್ತೆ. ಸೆಂಟ್ರಲ್ಲಿ ಈಲ್ಡ್ ಸ್ವಲ್ಪ ಜಾಸ್ತಿ ಇರುತ್ತೆ. ಒಂದು ಜುಲೈ, ಆಗಸ್ಟು ಈ ಟೈಮಲ್ಲಿ ಸ್ವಲ್ಪ ರೇಟ್ ಕಮ್ಮಿ ಇರುತ್ತೆ ಸರ್ ಅದು. ಅದು ಬಂದು ನವಂಬರಿಂದ ಮೇಲೆ ಮೇ ಒಳಗಡೆ. ಅದು ಯಾಕಂದ್ರೆ ಫ್ರೂಟಿಂಗ್ ಸೀಸನ್ ಇರಲ್ವಲ್ಲ, ಆ ಟೈಮಲ್ಲಿ ಡೆವಲಪ್ಮೆಂಟ್ಗೆ ಹೆಲ್ಪ್ ಆಗುತ್ತೆ ಅದು ಬೇಗ ಗ್ರೋತಿಂಗ್ಗೆ. ಫಸ್ಟ್ ನಾವು ಏನು ಇನ್ವೆಸ್ಟ್ ಮಾಡ್ತೀವಿ ಅಂದ್ರೆ ಫಸ್ಟ್ ಬಂದು ಈ ಪೋಲು, ಅದು ಬಿಟ್ರೆ ಗಿಡ, ಅದು ಏನಿರುತ್ತೋ ಅದೇ ವೆಚ್ಚ ಇದಕ್ಕೆ. ಇನ್ನು ಬೇರೆ ಏನು ಬರಲ್ಲ. ಪೋಲ್ ಈ ಕಂಬ ಏನಿದೆಯಾ ಅದು ಒಂದು, ಗಿಡ ಸಸಿದು ಅದೇ ವೆಚ್ಚ. ಗೌರ್ಮೆಂಟ್ ಇಂದ ಆಲ್ರೆಡಿ ನಮಗೆ ಒಂದು ಸ್ವಲ್ಪ ಬಂದಿದೆ. ಇದಕ್ಕೋಸ್ಕರನೇ ನಮ್ಮ ಇಂಡಿಯಾದಲ್ಲಿ ಒಂದು ಇಷ್ಟು ಹೆಕ್ಟೇರ್ ಇಂಪ್ಲಿಮೆಂಟ್ ಮಾಡ್ಬೇಕಂತ ಆಲ್ರೆಡಿ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮೇ ಇದೆ. ಆದರೆ ಎಲ್ಲೂ ಅದು ನಮಗೆ ತೋಟಗಾರಿಕಾ ಇಲಾಖೆಯಿಂದ ಅದರಿಂದ ನಮ್ಗೆ ಎಲ್ಲೂ ಮಾಹಿತಿ ಸಿಗ್ತಾ ಇಲ್ಲ. ಆಲ್ರೆಡಿ ನಮಗೆ ಮೊನ್ನೆ ಲಾಸ್ಟು ಡಿಸೆಂಬರಲ್ಲೋ ಇದು ಮೊನ್ನೆ ನವಂಬರಲ್ಲೋ ಯಾವಾಗಲೋ ಬಂದಿದೆ, ಸ್ವಲ್ಪ ನಮ್ಮ ಅಪ್ಪಗೆ ಅಮೌಂಟು ಬಂದಿದೆ ಗೌರ್ಮೆಂಟ್ ಕಡೆಯಿಂದ. ಅದಕ್ಕೆ ಮುಂಚೆ ಲಾಸ್ಟ್ ಇಯರ್ ಸ್ವಲ್ಪ ಬಂದಿತ್ತು. ಗೌರ್ಮೆಂಟ್ ಕಡೆಯಿಂದ ಅನುಕೂಲನೂ ಮಾಡಿಕೊಟ್ಟಿದ್ದಾರೆ. ಕರೆಕ್ಟಾಗಿ ಮಾಹಿತಿ ಕೊಡ್ತಾ ಇಲ್ಲ ಯಾರು ಅಷ್ಟೇ ಇದ್ರ ಬಗ್ಗೆ. ಸರ್ ಅವರು ನಮಗೆ ಏನು ಬೆಳಿಬೇಕು ಅನ್ನಿಸ್ದಾಗ ಏನಂದರೆ ಫಸ್ಟ್ ನಾವು ಅದನ್ನು ಮಾರ್ಕೆಟಿಂಗು ಇನ್ನೊಂದು ಎಲ್ಲ ವ್ಯವಹಾರ ತಿಳ್ಕೊಂಡು ಅದಕ್ಕೆ ಆಮೇಲೆ ಹೋಗಬೇಕು. ಮಾಡೋ ಧೈರ್ಯ ನಮಗೆ ಬೇಕು. ಫಸ್ಟು ಮಾಡ್ತೀವಿ ನಾವು, ಅದನ್ನು ಸೇಲ್ ಮಾಡ್ಕೊತೀವಿ ಅನ್ನೋ ಧೈರ್ಯ ಇದ್ದರೆ ಮಾತ್ರ ಅದಕ್ಕೆ ಹೋಗಬೇಕು. ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿ ಅದಕ್ಕೆ ಹೋಗಬಾರ್ದು. ನಾವು ನಮ್ದು ಏನು ನಾವು ಇವಾಗ ಬೆಳೆ ಬೆಳೆದಿದ್ದೀವಿ, ನಾವೇ ಅದನ್ನು ಮಾರ್ಕೆಟಿಂಗು ಇನ್ನೊಂದು ಏನಿದೆಯೋ ನಾವೇ ರೆಸ್ಪಾನ್ಸಿಬಲ್ ತಗೋಬೇಕು. ನಾವು ಮಾರ್ಕೆಟ್ಗೆ ಹೋಗಿ ಅವ್ರು ಸೇಲ್ ಮಾಡಿಕೊಡ್ತಾರೆ ಅನ್ನೋ ಒಂದು ಉದ್ದೇಶ ಬಿಟ್ಬಿಟ್ಟು ನಾವು ಅದ್ರದ್ದು ಏನಿದೆಯೋ ಸರ್ಕಲ್ ಅದನ್ನು ತಿಳ್ಕೊಂಡು ಇದು ಅದಕ್ಕೆ ಹೋಗ್ಬೇಕು ಸರ್. ಅದಕ್ಕೆ ಇಲ್ಲ ಸರ್, ಎಲ್ಲ ಕೃಷಿಕರೇ. ನಮ್ಮ ತಂದೆಯವರು ಆವಾಗ್ಲಿಂದನೂ ಕೃಷಿಕರೇ. ನಮ್ಮ ತಮ್ಮ ಬಂದು IT ಜಾಬ್ ಮಾಡ್ತಾ ಇದ್ದ, ಅವನು ರೀಸೆಂಟಾಗಿ ಬಿಟ್ಟಿದ್ದಾನೆ. ನಂದು ಇದೇ ಕೆಲಸ, ಜಾಬ್ ಯಾವುದು ಮಾಡಿಲ್ಲ. ನಂದು ಡಿಗ್ರಿ ಆಗಿದೆ, ನಮ್ದು ಇದೇ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮ ತಂದೆಗೆ ಹೆಲ್ಪ್ ಬಂದು ನಮ್ಮ ತಾಯಿ ಹೌಸ್ ವೈಫ್ ಮಾಡಿಕೊಂಡು ಅವರು ಅದೇ ಕೆಲಸನೇ ಫಸ್ಟಿಂದನೂ ಬಂದಿರೋದು. ಇವಾಗ ನಮ್ಮ ಬ್ರದರ್ಗೂ ಮದುವೆ ಆಗಿದೆ, ನಮಗೂ ಮದುವೆ ಆಗಿದೆ. ಅವರು ಹೌಸ್ ವೈಫು ಮನೆಯಲ್ಲಿದ್ದಾರೆ. ನಮ್ಮದು ಟೋಟಲ್ ಫ್ಯಾಮಿಲಿ ಕೃಷಿ. ಇದು ಡ್ರ್ಯಾಗನ್ ಬಂದು ಏನಾಗೋಗ್ಬಿಟ್ಟಿದೆ ಅಂದರೆ ಇದು ವಿದೇಶ ಒಂದು ಫ್ರೂಟ್ ಅಂತ ಆಗೋಗಿದೆ. ಪ್ಲಸ್ ಇನ್ನೊಂದೇನೆಂದರೆ ನಮ್ಮ ಜನಕ್ಕೆ ಇದ್ರ ಬಗ್ಗೆ ಕರೆಕ್ಟಾಗಿ ಯಾವುದೇ ಕಾರಣಕ್ಕೂ ಮಾಹಿತಿ ಇವಾಗಲೂ ಇಲ್ಲ. ಇವಾಗ ಹೊರದೇಶದಲ್ಲಿ ಇದ್ರ ಬಗ್ಗೆ ಇರೋಷ್ಟು ಮಾಹಿತಿ ನಮ್ಮ ದೇಶದಲ್ಲಿ ಯಾರು ಕೊಡ್ತಾ ಇಲ್ಲ. ನಮ್ಮ ದೇಶದಲ್ಲಿ ಏನಂದ್ರೆ ಇವಾಗ ಆಪಲ್ ಅಂದ್ರೆ ಅದು ಆವಾಗ್ಲಿಂದ ಬಂದ್ಬಿಟ್ಟಿದೆ, ಆಪಲ್ ತಿನ್ಬೋದು, ಅದು ಅದು ಏನು ಅದರಿಂದ ಬೆನಿಫಿಟ್ ಇದೆ, ಅದು ಇದು ಅಂತ. ಇದರಲ್ಲಿ ಇರೋ ಬೆನಿಫಿಟ್ ಯಾರಿಗೆ ಹೇಳಿದ್ರೂ ಅವ್ರಿಗೆ ಅರ್ಥ ಆಗಲ್ಲ. ಪ್ಲಸ್ ಇನ್ನೊಂದೇನಂದ್ರೆ ಆಪಲ್ ಬಂದು ಶುಗರ್ ಪೇಷಂಟ್ ತಿನ್ನಕ್ಕಾಗಲ್ಲ. ಇದನ್ನ ಡಾಕ್ಟರ್ ತಿನ್ಬೇಡ್ರಿ ಅಂತ ಯಾರು ಹೇಳೋಲ್ಲ. ಯಾಕಂದ್ರೆ ಇದು ಎಲ್ಲಾರು BP ಇರೋರು ತಿನ್ಬೋದು, ಶುಗರ್ ಪೇಷಂಟ್ ಇರೋರು ಎಲ್ಲರೂ ತಿನ್ಬೋದು. ಆಪಲ್ ಬಂದು ಶುಗರ್ ಪೇಷಂಟ್ಗೆ ಬೇಡ ಅಂತಾರೆ. ಆ ಥರ ಹಣ್ಣಿದು. ಇದು ಏನಂದ್ರೆ ಇದು ಸ್ವಲ್ಪ ಸ್ವೀಟ್ನೆಸ್ ಕಮ್ಮಿ ಇರುತ್ತೆ. ಅಂದ್ರೆ ಏನಂದ್ರೆ ಫುಲ್ ಹಣ್ಣಾಗಬೇಕು. ಹಣ್ಣಾದಾಗ ಸ್ವೀಟ್ನೆಸ್ ಇದ್ದೇ ಇರುತ್ತೆ. ಇದು ಫುಲ್ಲು ಇರೋದು ಜೆಲ್ಲಿ ಸಿಸ್ಟಮ್. ಇದು ಸ್ವಲ್ಪ ಗಟ್ಟಿ ಇರಲ್ಲ, ಇದು ಫುಲ್ಲು ಜೆಲ್ಲಿ ಸಿಸ್ಟಮ್. ಈ ಜೆಲ್ಲಿ ಸಿಸ್ಟಮ್ ಇರೋದ್ರಿಂದ ತಿನ್ನೋದಕ್ಕೆ ಸ್ವಲ್ಪ ಕೆಲವರು ಸ್ವೀಟ್ ಇಲ್ಲ, ಅದು ಇದು ಅಂತ ಜನರಿಗೆ ಬೇಡ, ಅದ್ರ ಬಗ್ಗೆ ಇಲ್ದಿದ್ದು ಸಲ್ದಿದ್ದು ಆರೋಪ ಮಾಡ್ತಾರೆ. ಯಾಕಂದ್ರೆ ಹಣ್ಣು ರೇಟ್ ಜಾಸ್ತಿ ಅಂದ್ಬಿಟ್ಟು ತೆಗಿಯೋಕ್ಕಾಗಲ್ಲ, ತಿನ್ನಕ್ಕಾಗಲ್ಲ ಅನ್ನೋ ಒಂದು ಉದ್ದೇಶದಿಂದ ಅದನ್ನ ಆ ಥರ ಮಾಡ್ತಾ ಇದ್ದಾರೆ. ಬಟ್ ಎಲ್ಲರೂ ಅದ್ರ ಬಗ್ಗೆ ಅವೇರ್ನೆಸ್ ಮೂಡಿಸ್ಕೊಂಡು ಅದು ತಿನ್ನೋರಾದ್ರೆ, ಬೆಳೆಯೋರು ಎಷ್ಟೇ ಜಾಸ್ತಿ ಆಗಲಿ ತಿನ್ನೋರು ಅಷ್ಟೇ ಆದರೆ ರೈತರು ಲಾಸ್ ಆಗಲ್ಲ. ಪ್ಲಸ್ ತಿನ್ನೋರ್ಗು ಅದ್ರ ಬಗ್ಗೆ ಏನು ಅನ್ನೋದು, ಆ ಹಣ್ಣು ಬಗ್ಗೆ ಮಾಹಿತಿ ಸಿಗುತ್ತೆ. ಇವಾಗಲೂ ಕೆಲವ್ರಿಗೆ ಆ ಹಣ್ಣು ಏನು ಅನ್ನೋದು ಗೊತ್ತಿಲ್ಲ, ಅದು ಹೆಂಗೆ ತಿನ್ಬೇಕು ಅನ್ನೋದು ಗೊತ್ತಿಲ್ಲ. ಇವಾಗ್ಲೂ ನಮ್ಮ ಇರೋ ಪ್ರಕಾರ, ನಮ್ಮ ಈ ಕಡೆ ಇರೋ ಇದರಲ್ಲಿ ಕೆಲವ್ರು ಇವಾಗ ಇಲ್ಲಿದ್ದಾರೆ, ನಾರ್ತ್ ಸೈಡ್ ಅವರೆಲ್ಲ ಇದ್ದಾರೆ. ಇಲ್ಲಿ ನಾವು ಹಣ್ಣು ಕಟ್ ಮಾಡಿದ್ದೀವಿ ಅಂದರೆ ಕರೆಕ್ಟಾಗಿ 15-20 ಜನ ಬರ್ತಾರೆ ಏನು ಪರ್ಚೇಸ್ ಮಾಡೋಕ್ಕೆ. ಯಾಕಂದ್ರೆ ಅವ್ರಿಗಿರೋ ಅವೇರ್ನೆಸ್ ನಮ್ಮ ಬೆಂಗಳೂರಲ್ಲಿ ಇಲ್ಲ. ಯಾಕಂದ್ರೆ ನನ್ನ ಕೇಳ್ತಾರೆ, ನಮ್ಮ ಇದು ಬೆಳೆದಿದ್ದೀನಿ, ಅವನೇನು ಬೇಕಂತ ಹೇಳ್ಕೊತಾನೆ. ಅದೇ ಇನ್ನೊಬ್ರು ಹೇಳ್ತಾರೆ ಆ ಹಣ್ಣಿಗೆ ಯಾರೋ ಅಷ್ಟು ಕೊಡ್ತಾರೆ, ಸ್ವೀಟ್ನೆಸ್ ಇಲ್ಲ ಅಂತಾರೆ. ಅದು ನಮ್ಮ ರೈತರನ್ನ ಹಾಳು ಮಾಡ್ತಾ ಇರೋದು ಇದೇ ಥರ. ಜನರನ್ನ ತಿನ್ನೋರ್ನು ತಿನ್ನಕ್ಕೆ ಮಾಡ್ದಿರೋ ಇರೋರು ಇದೇ ಥರನೇ ಆಗಿರೋದು. ಅದ್ರ ಬಗ್ಗೆ ಏನಿದೆ ಅನ್ನೋದು ಒಂದು ಕಲ್ಪನೆ ಇಲ್ಲ ನಮ್ಮ ಜನಕ್ಕೆ. ಆ ಫಾರಿನಲ್ಲೇ ಅದ್ರ ಬಗ್ಗೆ ಅರಿವಿರೋದ್ರಿಂದ ಅದು ಮಾರ್ಕೆಟಿಂಗ್ ಮಾಡ್ತಾರೆ, ಬೆಳೀತಾರೆ, ನಮಗೆ ಇಂಪೋರ್ಟ್ ಮಾಡ್ತಾ ಇದ್ದಾರೆ. ನಮ್ಮ ದೇಶದಲ್ಲಿ ಬೆಳೆದು ನಾವು ಅದನ್ನ ತಿನ್ನಕ್ಕಾಗ್ತಾ ಇಲ್ಲ. ಬೇರೆ ಕಡೆಯಿಂದ ಇಂಪೋರ್ಟ್ ಮಾಡ್ಕೊತಾ ಇದ್ದಾರೆ ಏನೋ ಹಣ್ಣನ್ನ. ನಮ್ಮದು ಇದರಲ್ಲೇ ಬೆಳೆದು ನಾವೇ ಅದನ್ನ ಸೇಲ್ ಮಾಡಿದ್ರೆ ಬೇರೆ ಕಡೆಯಿಂದ ಇಂಪೋರ್ಟ್ ಏನು ಮಾಡ್ಕೊಬೇಕು? ರೈತರು ಬೆಳೀತಾರೆ, ಈ ತೆಗಿಯೋ ಗ್ರಾಹಕರು ಜಾಸ್ತಿ ಆಗ್ತಾರೆ. ಇವಾಗ ಒಬ್ರು ಸರಿ ಇಲ್ಲ ಅಂದಮೇಲೆ ಇನ್ನೊಬ್ನ ಅವರು ಸರಿ ಇಲ್ಲ ಅಂತವ್ರೆ, ನಾವ್ಯಾಕೋ ಆ ಹಣ್ಣಿಗೆ ಅಷ್ಟು ಕೊಟ್ಟು ತಗೋಬೇಕು ಅನ್ನೋ ಒಂದು ಉದ್ದೇಶ ಎಲ್ಲರಿಗೂ ಬರುತ್ತೆ ಅವಾಗ. ಸರ್, ಇದರಲ್ಲಿ ವೈಟ್ ಇದೆ, ಪಿಂಕ್ ಇದೆ. ಜಾಸ್ತಿ ತೆಗಿತಾ ಇರೋದು ಪಿಂಕು. ವೈಟ್ ಬಂದು ಅದು ಜೆಲ್ಲಿ ಅಂಶ ಸ್ವಲ್ಪ ಕಮ್ಮಿ ಇರುತ್ತೆ, ಹುಳಿ ಸ್ವಲ್ಪ ಜಾಸ್ತಿ ಇರುತ್ತೆ. ಇದು ಬಂದು ಸ್ವಲ್ಪ ಹಣ್ಣಾಗ್ಬಿಟ್ರೆ ಸ್ವೀಟ್ನೆಸ್ ಇದ್ದೇ ಇರುತ್ತೆ, ಜೆಲ್ಲಿ ಅಂಶ ಇರುತ್ತೆ.
ಪ್ಲಸ್ ಇದ್ರೊಳಗಡೆ ಏನಿದೆ ಅಂದ್ರೆ ಐರನ್ ಅಂಶ ಸಿಕ್ಕಾಪಟ್ಟೆ ಇದೆ. ಇದ್ರೊಳಗಡೆ ಬೀಜ ಇದೆ, ಆ ಬೀಜನೇ ನಮ್ಗೆ ಜಾಸ್ತಿ ಹೆಲ್ಪ್ ಮಾಡೋದು. ಇದು ಬಂದು ಎಲ್ಲೋ ಗಮ್ ಶೀಟ್ ಅಂತ ಹೇಳ್ಬಿಟ್ಟು, ಇದು ಆಲ್ರೆಡಿ ಗಮ್ ಇರುತ್ತೆ, ಗಮ್ ಶೀಟ್ ತರ ಇರುತ್ತೆ ಇದು ಬಂದು ಏನು ಅಂದ್ರೆ ಇದರಲ್ಲಿ ಥ್ರಿಪ್ಸು, ಮೈಟ್ಸು, ವೈಟ್ ಪ್ಲೇ ಅಂತ ನಮ್ಗೆ ಕಣ್ಣಿಗೆ ಕಾಣಿಸ್ತಿರ ಇರೋವಂಥದ್ದು ಸೂಕ್ಷ್ಮವಾಗಿ ಗಮನಿಸಿದ್ರೆ ಮಾತ್ರನೇ ನಮ್ಗೆ ಅದು ಕಾಣಿಸೋದು. ಅದು ಬಂದು ಇಲ್ಲಿ ಕಾಯಿ ಮೇಲೆ ಕುತ್ಕೊಂಡಾಗ ಕಾಯಿ ಏನಾಗುತ್ತೆ ಅಂದ್ರೆ ಫಿನಿಶಿಂಗ್ ಹಾಳಾಗ್ಬಿಡುತ್ತೆ, ಕ್ವಾಲಿಟಿ ಬರಲ್ಲ. ಆ ಉದ್ದೇಶದಕ್ಕೋಸ್ಕರ ಆದಷ್ಟು ಅವಾಯ್ಡ್ ಆಗ್ಲಿ, ಸ್ಪ್ರೇ ಮಾಡೋದು ಕಮ್ಮಿ ಆಗುತ್ತೆ ಇದು ಹಾಕಿದ್ಮೇಲೆ. ಇವಾಗ ಇದ್ರಲ್ಲಿ ಇದೆ ನೋಡಿ, ಇಷ್ಟು ಇವಾಗ ಇದು ಏನು ಇದೆಯೋ ಇದು ನಮಗೆ ಕಣ್ಣು ಕಾಣಿಸ್ದಿರೋ ಇರೋ ಜೀವಿಗಳಿವು. ಇವಾಗ ಇದ್ರಲ್ಲಿ ಕ್ಲೀನಾಗಿ ಕಾಣಿಸ್ತಾ ಇದೆ ನೋಡಿ. ಅದು ಆ ಉದ್ದೇಶದಿಂದ ಏನು ಇವಾಗ ಇದ್ರ ಮೇಲೆ ಔಷಧಿ ಸ್ಪ್ರೇ ಮಾಡಬೇಕು, ಇವಾಗ ಇದೆಲ್ಲ ಕೂತ್ಕೊಂಡಾಗ ಔಷಧಿ ಸ್ಪ್ರೇ ಮಾಡಲೇಬೇಕು. ಆ ಉದ್ದೇಶಕ್ಕೋಸ್ಕರ ಇದನ್ನ ಹಾಕಿದ್ರೆ ಸ್ವಲ್ಪ ಅವಾಯ್ಡ್ ಆಗುತ್ತೆ. ಇವಾಗ ಒಂದು ವಾರ 15 ದಿನಕ್ಕೆ ಹೊಡೆಯೋದನ್ನ ನಾವು ಒಂದು ತಿಂಗಳಾದ್ರೇನು ಹೊಡಿದಿದ್ರೇನು ಅದಕ್ಕೆ ನಮ್ಗೇನು ಪ್ರಾಬ್ಲಮ್ ಆಗಲ್ಲ. ಆ ಉದ್ದೇಶಕ್ಕೋಸ್ಕರ ಇದಾಗ್ತೀವಿ ಸರ್. ಇದು ನಮ್ಗೆ ಒಂದು ಎಕರೆಗೆ ಇಲ್ಲ ಅಂದ್ರೇನು ಒಂದು 30-40 ಕಟ್ಕೋಬಹುದು. ಸ್ವಲ್ಪ ಜಾಸ್ತಿ ಇದ್ದಷ್ಟು ಇನ್ನೂ ಸ್ವಲ್ಪ ಅವಾಯ್ಡ್ ಆಗುತ್ತೆ, ಕಮ್ಮಿ ಆಗದಷ್ಟು ಸ್ವಲ್ಪ ಇನ್ನೊಂದು ಸ್ವಲ್ಪ ಜಾಸ್ತಿ ಇದಾಗುತ್ತೆ ಅಷ್ಟೇ. ಎಲ್ಲಾ ಕಡೆನೂ ಎಲ್ಲಾ ತರಕಾರಿ ಬೆಳೆನಲ್ಲೂ ಇನ್ನೊಂದು ಎಲ್ಲಾ ಕಡೆನೂ ಇದು ಇವಾಗ ಯೂಸ್ ಮಾಡ್ತಾರೆ. ಯಾಕಂದ್ರೆ ಸ್ಪ್ರೇ ಮಾಡೋದು ಸ್ವಲ್ಪ ಕಮ್ಮಿ ಆಗುತ್ತೆ ಇದರಿಂದ, ಅದಕ್ಕೋಸ್ಕರ. ಈ ಪೋಲ್ ಸಿಸ್ಟಮ್ ಆದ್ರೆ ಅದು ಏನ್ ಮಾಡ್ತಾರೆ ಅಂದ್ರೆ ಗಿಡ ಸ್ವಲ್ಪ ಪೋಲಿಂದ ಪೋಲ್ಗೆ ಹತ್ರ ಮಾಡ್ಕೊಂತಾರೆ. 10 ಅಡಿ ಒಂದು ಪೋಲಿಂದ ಒಂದು ಪೋಲ್ಗೆ 10 ಅಡಿ ಡಿಸ್ಟೆನ್ಸ್ ಮಾಡ್ಕೊಂತಾರೆ. ಲೈನಿಂದ ಲೈನ್ಗೆ 9 ಅಡಿ ಇಲ್ಲಾಂದ್ರೆ 10 ಅಡಿ ಹಾಕೊಂತಾರೆ ಪೋಲ್ ಸಿಸ್ಟಮ್ ಆದ್ರೆ. ನಾವು ಟ್ರೆಲಿ ಸಿಸ್ಟಮ್ ಮಾಡಿರೋದ್ರಿಂದ ನಮ್ದು ಆಲ್ರೆಡಿ ಫಸ್ಟ್ ಇದು ಪೋಲ್ ಇತ್ತು. 11 ಫೀಟ್ಗೆ ಒಂದು ಲೈನ್ ಇದೆ, ಈ ಕಡೆಯಿಂದನೂ 11 ಫೀಟ್ ಇದೆ, ಈ ಕಡೆಯಿಂದನೂ ಯಾವ ಕಡೆಯಿಂದ ತಗೊಂಡ್ರೇನು ಪೋಲಿಂದ ಪೋಲ್ಗೆ 11 ಫೀಟ್ ಸಿಗುತ್ತೆ. ನಾವು 11 ಫೀಟ್ಗೆ ಹಾಕಿದ್ದೀವಿ. ನಮಗೆ ಡಿಸ್ಟೆನ್ಸ್ ಟ್ರ್ಯಾಕ್ಟರ್ ಇನ್ನೊಂದು ನಾವು ಏನು ಓಡಾಡ್ಬೇಕಂದ್ರೂ ನಮ್ಗೆ ಏನು ಪ್ರಾಬ್ಲಮ್ ಇಲ್ಲ. 11 ಫೀಟ್ಗೆ ಕಂಫರ್ಟಬಲ್ ಇದೆ. 11 ಫೀಟ್ಗೆ ಹಾಕೊಂಡಿದ್ದೀವಿ ನಾವು. ಇಲ್ಲ ಇನ್ನೊಂದು ಸ್ವಲ್ಪ ಹತ್ರ ಬೇಕು ಅಂದರೆ 10 ಫೀಟ್ಗೆ ಹಾಕೋಬಹುದು. ಫೋಲಿಂದ ಫೋಲ್ಗೆ 10 ಫೀಟ್ ಮಾಡಿಕೊಂಡು ಲೈನಿಂದ ಲೈನ್ಗೆ 10 ಫೀಟ್ ಹಾಕೊಬಹುದು. ಇನ್ನು ಸ್ವಲ್ಪ ಜಾಸ್ತಿ ಹತ್ರ ಮಾಡೋಕ್ಕೋದ್ರೆ ನಮಗೆ ಓಡಾಡೋದಕ್ಕೆ ಪ್ರಾಬ್ಲಮ್ ಆಗುತ್ತೆ. ಯಾಕಂದರೆ ಇದರಲ್ಲೆಲ್ಲ ಇರೋದು ಮುಳ್ಳಲ್ವಾ, ಅದಕ್ಕೆ ಓಡಾಡೋದಕ್ಕೆ ಅದಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಪ್ಲಸ್ ಹೈಟು 8 ಅಡಿ ಕೂಸ ಹಾಕ್ಕೊಂಡ್ರೆ ಪರ್ಫೆಕ್ಟಾಗಿರುತ್ತೆ. 8 ಅಡಿ ಹಾಕ್ಕೊಂಡ್ರೆ ನಮಗೆ ಸ್ಟ್ರೆಚರ್ ಬಂದು ಹೆಚ್ಚು ಕಮ್ಮಿ ಒಂದು 6ರಿಂದ 5 ಅಡಿಯಿಂದ 6 ಅಡಿ ಒಳಗಡೆ ನಾವು ಸ್ಟ್ರೆಚರ್ ಮಾಡ್ಕೊಬೋದು. ಅದನ್ನು ಕರ್ನಾಟಕ ನ್ಯೂಸ್ ಬೀಟ್ ಚಾನಲ್ ಅವರು ನಮ್ಮನ್ನ ತೋಟನ ಹುಡ್ಕೊಂಡ್ಬಂದು ಅವರೇ ಬಂದು ಇಲ್ಲಿ ನಮಗೆ ಚಾನಲ್ ಈ ಥರ ನಾವು ಇದು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಬಂದು ಇಲ್ಲಿ ಅವ್ರು ಕೇಳಿದ್ದದಕ್ಕೆ ಈ ಡ್ರ್ಯಾಗನ್ ಫ್ರೂಟ್ ಬಗ್ಗೆ ಪರಿಚಯ ಮಾಡ್ಕೊಡ್ತೀವಿ ಅಂತ ಚಾನಲ್ ಅವರು ಬಂದು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಕೇಳ್ಕೊಂಡಿದ್ದದಕ್ಕೆ ನಮ್ಗೆ ತುಂಬ ಸಂತೋಷ ಆಯಿತು. ಯಾಕಂದರೆ ಎಲ್ಲರಿಗೂ ಅದ್ರ ಬಗ್ಗೆ ಅವೇರ್ನೆಸ್ ಮೂಡಿಸೋದಕ್ಕೆ ಅಷ್ಟು ಮಾತ್ರ ಬಂದು ಅವರೇ ಕೇಳಿದಾರಲ್ವ, ಅದಕ್ಕೆ ನಮ್ಗೆ ಖುಷಿ ಆಗುತ್ತೆ. ಅವ್ರಿಗೆ ನಾವು ಥ್ಯಾಂಕ್ಸ್ ಹೇಳ್ಬೇಕಂದ್ರೆ ನಮ್ಮ ಕುಟುಂಬ ಕಡೆಯಿಂದ ಅವ್ರಿಗೆ ಧನ್ಯವಾದಗಳು. ಎಲ್ಲಾರ್ಗು ಅದ್ರ ಬಗ್ಗೆ ಅವೇರ್ನೆಸ್ ಇನ್ನೂ ಚೆನ್ನಾಗಿ ಮೂಡಿಸ್ಲಿ ಅಂತ ನಾನು ಅವ್ರನ್ನ ಕೇಳ್ಕೊತೀನಿ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.